ಸರ್ ಇನ್ನೇನು ನಿನ್ನೆ ರಾತ್ರಿ ಹಾವೇರಿ ಮತ್ತು ಬ್ಯಾಡಗಿ ಮಧ್ಯೆ ಆಕ್ಸಿಡೆಂಟ್ ಆಗಿದೆಯಲ್ಲ, ಒಟ್ಟು 17 ಜನ ಹೋಗಿದ್ರು ಯಲ್ಲಮ್ಮಗುಡ್ಡ ಮತ್ತು ಸೌದತ್ತಿಗೆ ಅಂತ ಹೇಳಿ. ಅಲ್ಲಿಂದ ಹೋಗಿ ಬರಬೇಕಾದ್ರೆ ನಿನ್ನೆ ಬೆಳಗಿನ ಜಾವ 4:30-5 ಗಂಟೆಗೆ ಆಗಿದೆ. ಇವತ್ತು ಬೆಳಗಿನ ಜಾವ ಆಗಿದೆ. ಇವತ್ತು ಬೆಳಗಿನ ಜಾವ ಒಂದು 5:30-6 ಗಂಟೆ ಅಷ್ಟೊತ್ತಿಗೆ ಆಗಿದೆ. ಆಗಿರೋದ್ರಲ್ಲಿ ಎಲ್ಲರೂ ಕಡು ಬಡಿದವ್ರೆ, ತುಂಬ ನಿರ್ಗತಿಕರು, ಅಂದರೆ ಎಲ್ಲ ಕೂಲಿನಲ್ಲಿ ಮಾಡ್ಕೊಂತ ಕೆಲಸ ಮಾಡ್ಕೊತಾರೆ ಇರೋದು. ಅದರಲ್ಲಿ ಇನ್ನೊಂದೇನಪ್ಪ ಅಂದರೆ ಮಾನಸ ಅನ್ನೋ ಹುಡುಗಿ ಇಂಡಿಯನ್ ಕ್ರಿಕೆಟ್ ಟೀಮು ಫುಟ್ಬಾಲ್ ಟೀಮು ಕ್ಯಾಪ್ಟನ್ ಆಗಿದ್ದರು. ಮತ್ತು ಅವಳು SLCಯಿಂದ ಕ್ರಿಕೆಟಲ್ಲಿ ಬಾಲಿಕೆಯರ ಕ್ರಿಕೆಟ್ ಟೀಮಲ್ಲಿ ಅವರು ಕ್ರಿಕೆಟ್ ಕೂಡ ಆಡಿದರು ಸುಮಾರು. ಹಾಗಾಗಿ ಗೌರ್ಮೆಂಟ್ನವ್ರು ಏನಾದರೂ ಸ್ವಲ್ಪ ಅವರಿಗೆ ಕ್ರಿಕೆಟ್ ಏನು ಫುಟ್ಬಾಲ್ ಪ್ಲೇಯರ್ ಇದ್ದಾರಲ್ಲ, ಅವ್ರಿಗೆ ಗೌರ್ಮೆಂಟಿಂದ ಏನಾದರೂ ಸಹಾಯ ಮಾಡಬೇಕಂತೇಳಿ ನಾವು ಕೇಳ್ಕೊತೀವಿ. ಅವಳು ಪೂರ್ತಿ ಅಪ್ ಟು 1ನೇ ಕ್ಲಾಸಿಂದ 10ನೇ ತರಗತಿ ತನಕ ನಮ್ಮ ಶಿವಮೊಗ್ಗ ಗೋಪಾಲದಲ್ಲಿರೋ ಶಾರದಾದೇವಿ ಅಂಧರ ವಿಕಾಸ ಸ್ಕೂಲಲ್ಲಿ ವ್ಯಾಸಂಗನ ಮಾಡಿದ್ದು. ಅದಾದಮೇಲೆ ಅವರು SLC ಮುಗಿಸಾದ್ಮೇಲೆ ಬೆಂಗಳೂರು ಹೋದರು. ಫಸ್ಟ್ PU, ಸೆಕೆಂಡ್ PU ಮತ್ತು MSc ಕೂಡ ಮಾಡಿದ್ದಾಳೆ. ಅವಳು MSc ಕಂಪ್ಲೀಟ್ ಆಗಿದೆ. MSc ಮುಗಿಸ್ಬಿಟ್ಟು ಅವಳು IAS ಕೋಚಿಂಗಿಗೆ ಹೋಗ್ತಾಯಿದ್ಲು. 2 ತಿಂಗಳು 3 ತಿಂಗಳು ಆಗಿತ್ತು, ನನಗೆ ಪಕ್ಕ ಮಾಹಿತಿ ಇಲ್ಲ. ಅವಳು IAS ಕೋಚಿಂಗ್ ಹೋಗ್ತಾಯಿದ್ಲು. IAS ಮಾಡ್ಬೇಕಂತಲೇ ಇದ್ಲು. ಮದುವೆ ಎಲ್ಲ ಮಾಡ್ತೀವಿ ಅಂದರೆ ಅವಳು ಬೇಡ, ನಿಮಗೆ ನಾನು IAS ಆದಮೇಲೆ ಜಾಬ್ ತಗೊಂಡಾದ್ಮೇಲೆ ನಾನು ಮದುವೆ ಆಗ್ತೀನಿ ಅಂತ ಹೇಳಿ ಅಂತಿದ್ದು. ಅವ್ರ ಅಪ್ಪಾಜಿ ತುಂಬ ಇಂಥ ಮನೇಲಿ ಇಟ್ಕೊಂಡು ಅವರು ತುಂಬ ಕಷ್ಟಪಟ್ಟು ಓದಿಸ್ತಾಯಿದ್ರು. ಅವರು 2 ಹೆಣ್ಮಕ್ಳು, ಒಬ್ಬರು ಮಾನಸ ಅಂತೇಳಿ, ಇನ್ನೊಬ್ಳು ಅವ್ರ ಅಕ್ಕ ಮಹಾಲಕ್ಷ್ಮಿ ಅಂತೇಳಿ, ಇಬ್ಬರೇ ಗಂಡು ಮಕ್ಳು ಯಾರಿಲ್ಲ ಅವ್ರಿಗೆ. ಈಗ ಮಾನಸ ಮತ್ತು ಮಾನಸನ ಅಮ್ಮ ಭಾಗ್ಯಮ್ಮ ಅಂತೇಳಿ ತಿರ್ಕೊಂಡಿರೋದು. ಹೌದು, ಅವಳು ಆ್ಯಕ್ಚುಲಿ ಬರ್ತಿದ್ದಿಲ್ಲ, ಯಾವ ಫಂಕ್ಷನ್ ಇದ್ರೂ ಬರಲ್ಲ, ಎಜುಕೇಷನ್ ಸಂಬಂಧ ಇದ್ರೂ ಬರ್ತಿದ್ದಿಲ್ಲ. ಅವಳು ದೇವಸ್ಥಾನಕ್ಕೋಸ್ಕರ ಅಂತಲೇ ಭಾನುವಾರ ನೈಟ್ ಬಂದಿದ್ಲು. ಭಾನುವಾರ ನೈಟ್ ಬಂದು ಸೋಮವಾರ ನೈಟು ಹೋಗಿದ್ದಿಲ್ಲಿಂದ. ಇದು ಸ್ಪೋರ್ಟ್ಸ್ ಒಂದೇ ಸರ್, ಸ್ಪೋರ್ಟ್ಸ್ ಮತ್ತು ಎಜುಕೇಷನ್ ತುಂಬ ಒತ್ತು ಕೊಡ್ತಿದ್ಲು ಅವಳು. ಇಲ್ಲ ಮಾತಾಡಿಲ್ಲ. ಹೌದೌದು, ಇಲ್ಲೆಲ್ಲ ಅವಳು ಮಾನಸ ತೀರ್ಕೊಂಡಿರೋದು ಈ ನಮ್ಮ ಶಿವಮೊಗ್ಗ ಡಿಸ್ಟಿಕ್ಕಿಗೆ ಒಂದು ತುಂಬಲಾರದ ನಷ್ಟ. ಯಾಕಂದರೆ ಅವಳು ಬ್ಲೈಂಡ್, ಕಣ್ಣಿದ್ದವರೇ ಸಾಧನೆ ಮಾಡೋದು ಕಷ್ಟ. ಅಂಥದ್ರಲ್ಲಿ ಅವಳು ಕಣ್ಣಿಲ್ದಂಗೆ ಅವಳು ಅಷ್ಟೊಂದು ಸಾಧನೆ ಮಾಡಿದ್ದಾಳೆ. ಇಂಡಿಯನ್ ಟೀಮಿಗೆ ಫುಟ್ಬಾಲ್ ಪ್ಲೇಯರಿಗೆ ಅವಳು ಆಗಿದ್ದಾಳೆ ಅಂದರೆ ಅದು ಸಾಮಾನ್ಯ ಮಾತಲ್ಲ. ತುಂಬ ಕಷ್ಟಪಟ್ಟು ಆ ಸ್ಥಾನಕ್ಕೆ ಹೋಗಿದ್ದಾಳು. ಅವಳು ಡೆಲ್ಲಿ, ಪಂಜಾಬು, ಹರಿಯಾಣ, ಸುಮಾರು ಸ್ಟೇಟ್ಗಳನ್ನು ಸುತ್ತಾಡಿದ್ದಾಳು. ಸುಮಾರು ಪ್ರೈಸ್ ಅಂದರೆ ಅವಳು ಉದ್ದಕ್ಕೂ ಜೋಡಿಸ್ರು ಇನ್ನೂ ಉಳಿತಾವೆ, ಅಷ್ಟೊಂದು ಪ್ರೈಸ್ಗಳು ಉಳಿದಿದ್ದಾವೆ, ಗೆದ್ದಿದ್ದಾಳೆ ಅವಳು. ನನ್ನ ಹೆಸರು ಮೈಲೇಜರಾವ್ ಸಿದ್ದೋಜಿ, ಆನ್ವಟಿ MAT. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.